8 ದಿಕ್ಕಲ್ಲೂ ಸಂಚಾರ ಮಾಡಿದ್ದಾರೆ. 4 ಪ್ರಧಾನ, 4 ಉಪದಿಕ್ಕುಗಳು, ಊರ್ಧ್ವಲೋಕ, ಅಧೋಲೋಕ, ಎಲ್ಲಿ ಹೋದರು ವಿದ್ವಾನ್ ಸರ್ವತ್ರ ಪೂಜ್ಯತೆ. ಭಗವಂತನನ್ನು ಹೃದಯದಲ್ಲಿ ಕಂಡ ದೊಡ್ಡ ಜ್ಞಾನಿ ಎಲ್ಲಿ ಹೋದರೂ ಅಲ್ಲಿ ಪೂಜ್ಯತೆ ಅವರಿಗೆ. ಕಡೆಗೆ ಒಂದು ದಿವಸ ದೇವಹೂತಿ ಹೇಳಿದ್ಲಂತೆ, ಅಲ್ಲ ನಾವು ಅಲ್ಲಿ ಹೋಗಿದ್ವಲ್ಲ ಅದೇ ಚೆನ್ನಾಗಿತ್ತು ಅಂತ. ಇಲ್ಲಿ ಹೋದಾಗ ಅಲ್ಲಿ ಚೆನ್ನ ಅನ್ನೋದು, ಅಲ್ಲಿ ಹೋದಾಗ ಇಲ್ಲಿ ಹೆಣ್ಮಕ್ಳ ಚಂಚಲ ಸ್ವಭಾವ. ಆದರೆ ಗಂಡ ಇದ್ದರೆ ಇಂಥದ್ದಿರಬೇಕು. ಕರ್ದಮರಂದರು ಅಲ್ಲಿ ಹೋಗ್ಬೇಕಾ, ಇಲ್ಲೂ ಹೋಗ್ಬೇಕಾ, ಎಲ್ಲ ಕಡೆ ಕಳಿಸ್ಕೊಡ್ತೀನಿ ಅಂದರು. ಅವರು ತಮ್ಮ ತಪಸ್ಸಿನ ಶಕ್ತಿಯಿಂದ 9 ದೇಹಗಳನ್ನು ನಿರ್ಮಾಣ ಮಾಡಿ 9ರ ಒಳಗೆ ಒಂದೇ ದೇವಹೂತಿಯನ್ನಿಟ್ಟು ತಾವೂ 9 ದೇಹ ತಗೊಂಡು ಏಕಕಾಲಕ್ಕೆ 9 ಕಡೆ ಸಂಚಾರ ಮಾಡಿಬಿಟ್ರು. ಸುಮ್ಮನೆ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳ್ತೀನಿ. ಈಗೆಲ್ಲ ಡಬಲ್ ಆ್ಯಕ್ಟಿಂಗ್, ತ್ರಿಬಲ್ ಆ್ಯಕ್ಟಿಂಗ್ ಹೇಳ್ತಾರಲ್ಲ, ಆಗ ಮೊಟ್ಟ ಮೊದಲ ಬಾರಿಗೆ ಭಾಗವತ ತಿಳಿಸ್ಕೊಡ್ತಾ ಇದೆ 9. ಇವ್ರಿಗಿಂತೂ ಜಾಸ್ತಿ ಮಾಡಿದವರು ಸೌಭರ್ಯ ಋಷಿಗಳು 50 ರೂಪ ತೊಗೊಂಡ್ರಂತ. ಒಂದೇ ಜನ್ಮದಲ್ಲಿ 50 ರೂಪ ತೊಗೊಂಡ್ರು. ಮಧ್ವಾಚಾರ್ಯರು ಹೇಳ್ತಾರೆ, ನಾನಾ ದೇಹಗ ಭೋಗಾನು ಸಂಧಾನಂ ಯೋಗಿನೋ ಯತ. ಯೋಗಿಗಳು ಅನೇಕ ದೇಹಗಳ ಒಳಗೆ ತಾವೇ ಇದ್ದು ಅನುಸಂಧಾನವನ್ನು ಮಾಡುವ ಬಗೆ ಅವ್ರಿಗೆ ಗೊತ್ತಿರುತ್ತೆ ಅಂತ. ಕರ್ದಮರು ತಮ್ಮ ಹೆಂಡತಿ ಜೊತೆಗೆ 9 ರೂಪಗಳನ್ನು ತಗೊಂಡು ವಿವಿಧವಾದ ಕ್ರೀಡೆಯನ್ನು ಮಾಡಿದ್ದಾರೆ. ಆಗ ಅವರ ಹೊಟ್ಟೆಯಲ್ಲಿ 9 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಆ ಹೆಣ್ಣು ಮಕ್ಕಳ ಹೆಸರು ಹೇಳಿದ್ರೆ ಪುಣ್ಯ ಬರುತ್ತೆ ರೀ. ಅದರಲ್ಲಿ ಒಬ್ಬಳ ಹೆಸರೇ ಅರುಂಧತಿ, ವಸಿಷ್ಠರ ಹೆಂಡತಿ. ಇಂತಹ ಖ್ಯಾತಿ ಇಂಥ ಭೃಗು ಋಷಿಗಳ ಹೆಂಡತಿ. ಬ್ರಹ್ಮದೇವರ 9 ಜನ ಪ್ರಜಾಪತಿಗಳಿಗೆ ತನ್ನ 9 ಜನ ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಪ್ರತಿಯೊಬ್ಬಳಿಯಂದರೂ ಶಾಪಾನುಗ್ರಹ ಶಕ್ತರು, ಅಪರೋಕ್ಷ ಜ್ಞಾನಿಗಳು. ಇಂತಹ ಕಲಾ ಅಂತ ಒಬ್ಬ ಹೆಣ್ಣುಮಗಳು ಈ ಕರ್ದಮರಿಗೆ ಮರೀಚಿ ಋಷಿಗಳು ಕೊಟ್ಟರು. ಆ ಮರೀಚಿ ಕಲೆಯ ಮಕ್ಕಳೇ ಕಶ್ಯಪರು. ಕಶ್ಯಪರಿಂದ ಇಡೀ ಜಗತ್ತಿನ ತುಂಬ ಸಂತತಿ. ಕಶ್ಯಪರ ಮಕ್ಕಳೇ ದಾನವರು, ಧನುವಿನ ಮಕ್ಕಳು. ಕಶ್ಯಪರ ಮಕ್ಕಳೇ ದೈತ್ಯರು, ದ್ವಿತೀಯ ಮಕ್ಕಳು. ಕಶ್ಯಪರ ಮಕ್ಕಳೇ ದೇವತೆಗಳು, ಅದಿತಿಯ ಮಕ್ಕಳು. ಕಶ್ಯಪರ ಮಕ್ಕಳೇ ಹದ್ದು ಗಿಡಗ ಅಕ್ಕಿ ಎಲ್ಲ, ಅದು ವಿನೂತ ಅನ್ನುವವಳ ಮಕ್ಕಳು. ಕಶ್ಯಪರ ಮಕ್ಕಳೇ ಹಾವು ಚೇಳು ವಿಷದ ಜಂತುಗಳೆಲ್ಲ, ಕದ್ರು ಅನ್ನುವ ಹೆಂಡತಿ. ಕಶ್ಯಪರ ಮಕ್ಕಳೇ ಎಲ್ಲ ಅಪ್ಸರಾ ಸ್ತ್ರೀಯರು, ತಾಮ್ರ ಅನ್ನುವ ಹೆಂಡತಿಯಿಂದ. ಮುನಿ ಎನ್ನುವ ಹೆಂಡತಿ. ಹೀಗೆ ಅನೇಕ ಜನ, 17 ಜನ ಹೆಂಡತಿಯರು. ಇಡೀ ಜಗತ್ತಿನ ಬರ್ತಿ ಇರುವ ಎಲ್ಲ ಜೀವಜಾತದ ತಂದೆ ಯಾರು? ಕಶ್ಯಪರು. ಅದಕ್ಕೆ ಗೋತ್ರ ಗೊತ್ತಿಲ್ಲದೆ ಇದ್ರೆ ಯಾವುದು ಹೇಳಬೇಕು? ಕಾಶ್ಯಪ ಗೋತ್ರ. ಇಂತಹ ಅತ್ಯದ್ಭುತವಾದ ಸಂತತಿಯನ್ನು ಜಗತ್ತಿಗೆ ಕೊಟ್ಟು ಇಡೀ ಜಗತ್ತನ್ನು ಸತ್ಪ್ರಜೆಗಳಿಂದ ತುಂಬಿಸಿದ ಮೊದಲ ಕಾರ್ಯ ಮಾಡಿದ ಮಹಾನುಭಾವರು ಕರ್ದಮರು ಮತ್ತು ದೇವಹೂತಿ ದೇವಿ ಅಂತ ವರ್ಣನೆ ಮಾಡಿದ್ದಾರೆ. ಒಂದಿನ ಕರ್ದಮರು ದೇವಹೂತಿಗಂದರು, ನಿನ್ನ ಮದುವೆ ಆಗುವಾಗ ನಿಮ್ಮ ಅಪ್ಪನ ಹತ್ರ ಹೇಳಿದ್ದೆ, ಒಂದೇ ಒಂದು ಮಗು, ಅದನ್ನು ನಾನು ಸನ್ಯಾಸಿ ಆಗ್ತೀನಿ, ನಾನು ಸಾಧನೆ ಮಾಡಲಿಕ್ಕೆ ಹೊರಡ್ತೇನೆ ಅಂತ. 9 ಮಕ್ಕಳಾಯಿತು. ನಾನು ಇನ್ನಾರು ಸಾಧನೆಗೆ ಹೋಗ್ತೀನಿ, ಹೋಗಿ ಬರಲ್ಲ. ಇದು ಸೀದಾ ಏನೋ ಸಿಟ್ಟಿಗೆದ್ದು ಸ್ವಾಮಿಗಳಾಗೋಂಗಿಲ್ಲ ರೀ. ಬೆಂಡೆಕಾಯಿ ಹುಳಿ ಮಾಡಲಿಲ್ಲ ಅಂತ ಸಿಟ್ಟಿಗೆದ್ದು ಸ್ವಾಮಿಗಳಾಗ್ಬಿಟ್ರೆ ಏನು ಮಾಡಬೇಕು? ಹೆಂಡ್ತಿ ಮಾತೆ ಕೇಳಿ ಬೇಜಾರಾಯಿತು, ಸ್ವಾಮಿ ಎಲ್ಲ ಮಾಡಬಾರ್ದು, ಹಾಗೆಲ್ಲ ಮಾಡ್ಲಿಕ್ಕೆ ಬರಲ್ಲ, ಹೋಗಬೇಕಾದ್ರೆ ಕೇಳಿ ಹೋಗ್ಬೇಕಂತ. ಕರ್ದಮರು ಕೇಳ್ತಾ ಇದ್ದಾರೆ, ಹೋಗಿ ಬರಲ್ಲ. ಅಲ್ಲ, ಎಷ್ಟೇ ಬೇಡ ಆದರೂ ಗಂಡನ್ನು, ಸಜ್ಜನಳಾದ ಹೆಂಡತಿ ಬೇಡ ಅಂತ ಹೇಗಂತಾಳೆ. ಅವಳಂದ್ಲು, ನೀವು ಹೋಗುವಾಗ ನಿಮ್ಮನ್ನು ಬೇಡ ಅಂತ ತಡೆದಿಡುವ ಸಾಮರ್ಥ್ಯ ನನಗಿಲ್ಲ, ನನಗೆ ನನ್ನ ಬಗ್ಗೆ ನನಗೆ ಬೇಸರ ಅಂತಾಳೆ. ನಾನು ನಿಮ್ಮನ್ನು ಮದುವೆ ಯಾಕಾದೆ ಅನ್ನುವ ಉದ್ದೇಶವನ್ನೇ ಮರೆತುಬಿಟ್ಟೆ. ನಾನು ನಿಮ್ಮ ಕೈ ಹಿಡಿದದ್ದು ಯಾಕೆ? ನಿಮ್ಮಿಂದ ನಾನು ಬ್ರಹ್ಮಜ್ಞಾನವನ್ನು ಪಡಿಬಹುದು, ನಿಮ್ಮಿಂದ ಭಗವಂತನ ತತ್ವಜ್ಞಾನವನ್ನು ಪಡಿಬೋದು ಅಂತ ನಿಮ್ಮನ್ನು ಮದುವೆ ಆದೆ. ಅದೊಂದು ಬಿಟ್ಟು ಮಿಕ್ಕಿದ್ದೆಲ್ಲ ಆಯಿತು. ಬೇಕಾದ ಕೆಲವ್ರು ಏನಂದರೆ ಮಠಕ್ಕೆ ಬರ್ತಾರೆ, ರಾಯರನ್ನ ನೋಡೋಲ್ಲ, ಮಿಕ್ಕಿದ್ದೆಲ್ಲ ಆಗುತ್ತೆ. ಪಂಚಾಮೃತ ತಗೊಳ್ತಾರೆ, ಎಲ್ಲ ಆಗುತ್ತೆ, ಯಾರ್ಯಾರ ಜೊತೆ ಮಾತಾಡ್ತಾರೆ, ಸೀದಾ ಹಾಗೆ ಹೊರಟೋಗ್ತಾರೆ. ಪ್ರದಕ್ಷಿಣೆ ಹಾಕೋದು ಮರ್ತು ಹೋಗ್ಬಿಡುತ್ತೆ. ಮಾತಿನ ಬರ ಇವಳಂತಾಳೆ, ಸುಖದ ಬರದಲ್ಲಿ ಸಾಧನೆಗೆ ಕಾರಣವಾದ ತತ್ವಜ್ಞಾನವನ್ನೇ ನೀವು ಪಡೀಲಿಲ್ಲ. ನೀವು ನನ್ನನ್ನು ಬಿಟ್ಟು ಹೋದ ಮೇಲೆ ನನಗೆ ಉಪದೇಶ ಮಾಡೋರು ಯಾರಿದ್ದಾರೆ? ನನಗೆ ದೇವರ ಬಗ್ಗೆ ತಿಳಿಸುವವರು ಯಾರಿದ್ದಾರೆ? ನೋಡಿ, ಈ ಕಥೆ ಒಳಗೆ ನಮಗೊಂದು ಕಥೆ ಇದೆ. ಹಿಂದಿನ ಕಾಲದಲ್ಲಿ ಕನ್ಯಾದಾನ ಯಾಕೆ ಮಾಡ್ತಿದ್ರು ಅಂದರೆ ಸಂಸಾರ ಮಾಡಲಿಕ್ಕಲ್ಲ, ಸಂಸ್ಕಾರ ಪಡಿಲಿಕ್ಕೆ. ಭಗವಂತನ ತತ್ವಜ್ಞಾನವ ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವತಂತ್ರವಾಗಿ ಕೂತು ಓದುವಂಥದ್ದು, ದೇವರಲ್ಲಿ ಅಧ್ಯಯನ, ದೇವರದು ಅಧ್ಯಯನ ಮಾಡುವ ಹಾಗಿಲ್ಲ. ಆದರೆ ಗಂಡ 8 ವರ್ಷಕ್ಕೆ ಉಪನಯನವಾಗಿ 20 ವರ್ಷದ ತನಕ 12 ವರ್ಷ ಅಧ್ಯಯನ ಮಾಡಿದ್ದನ್ನು ಮುಗಿಸ್ಕೊಂಡು ಬಂದ ಮೇಲೆ ಹೊಸದಾಗಿ ಬಂದಿರ್ತಾನೆ, ಇವನಿಗೆ ಶಿಷ್ಯರು ಸಿಗಲ್ಲ.
ಆದ್ದರಿಂದ ಹೆಂಡ್ತಿನೇ ಶಿಷ್ಯಳು. ತಾನು 12 ವರ್ಷ ಕಲ್ತದ್ದನ್ನು ಹೆಂಡತಿ ಮುಂದೆ ಕೂತು ಪಾರಾಯಣ ಮಾಡಬೇಕು. ಅವಳು ಕೇಳಿ, ಗ್ರಂಥ ಪುರಸ್ಸರವಾಗಿ ಅಲ್ಲ, ಕೇಳಿ ತಾನು ಭಗವಂತನ ಅರಿವನ್ನು ಪಡಿತಿದ್ಲು. ಆಗ ಅವಳಿಗೂ 20 ವರ್ಷ ಆಗೋದು, ಇವನಿಗೂ ಒಂದು 30 ವರ್ಷ ಆಗೋದು. ಒಳ್ಳೆ 12 ವರ್ಷಗಳ ದಾಂಪತ್ಯ. ಆಗ ಮನಸ್ಸು ಒಂದಾಗ್ತಿತ್ತು, ಮಾತು ಒಂದಾಗ್ತಿತ್ತು, ಆಮೇಲೆ ಮೈ ಒಂದಾಗ್ತಿತ್ತು. ಈಗ ಮೊದಲು ಮೈ ಒಂದಾಗತ್ತೆ, ಮಾತು ಮನಸ್ಸು ಒಂದೇ ಆಗಲ್ಲ. 3ನೇ ತಿಂಗಳಿಗೆ ಇಂದಿರಾರಮಣ ಗೋವಿಂದ ಇವರು ಸೈನ್ ಹಾಕ್ತಾರೆ, ಅವರು ಸೈನ್ ಹಾಕ್ತಾರೆ. ಡೈವರ್ಸ್ ಮಾಡಿ ಇಂದಿರಾರಮಣ ಗೋವಿಂದ ಗೋವಿಂದ. ಹಿಂದಿನ ಕಾಲದಲ್ಲಿ ಯಾಕೆ ಆ ವಿವಾಹ ಪದ್ಧತಿ ಇತ್ತು ಅಂದರೆ ನಮ್ಮದು ತಪ್ಪು ಕಲ್ಪನೆ. ಆ ರೀತಿ ಕೆಟ್ಟ ಭಾವನೆಯಿಂದ ಮಾಡಿದ್ದಲ್ಲ, ಸದ್ಭಾವನೆಯಿಂದಲೇ ಮಾಡಿದ್ದು. ಅದರಿಂದ ಆಗಿನ ಕಾಲದ ಮದುವೆ, ಆಗಿನ ಕಾಲದ ಒಂದು ಕ್ರಮ, ಅದೆಲ್ಲ ಉದಾತ್ತ ಚಿಂತನೆಗಳಿಂದ ಕೂಡಿರ್ತಕ್ಕಂಥದ್ದು. ಆಗ ದೇವಹೂತಿ ಅಂತಾಳೆ, ನನಗೆ ಯಾರು ಉಪದೇಶ ಮಾಡೋರು? ಆಗ ಕರ್ದಮರು ಹೇಳ್ತಾರೆ, ನೀ ಯಾಕೆ ಯೋಚನೆ ಮಾಡ್ತೀಯಾ? ನಿನಗೆ ಉಪದೇಶ ಮಾಡುವುದು ನಾನಲ್ಲ, ಸ್ವಯಂ ಭಗವಂತ ನಿನ್ನಲ್ಲಿ ಅವತಾರ. ಮಾಕಿದೋ ರಾಜಪುತ್ರೀತ್ಥಂ ಆತ್ಮಾನಂ ಪ್ರತ್ಯನಿಂದತೆ ಭಗವಾಂತೆ ಅಕ್ಷರೋ ಗರ್ಭ ಮಧುರಾತ್ ಸಂಪ್ರಚಕ್ಷತೆ. ಬಹಳ ಬೇಗ ನಿನ್ನ ಗರ್ಭದಲ್ಲಿ ಭಗವಂತ ಬಂದು ನಿನಗೆ ಉಪದೇಶ ಮಾಡು. ನಾನು ಯಾಕೆ? ಯೋಚನೆ ಮಾಡಬೇಡ. ನಿನಗೆ ತತ್ವಜ್ಞಾನವನ್ನು ಕೊಡಲಿಕ್ಕೆ ಸ್ವಯಂ ಭಗವಂತನೇ ಬರ್ತಾನೆ. ಕಥೆ ಏನು ಗೊತ್ತಾ? ಇವಳು ತತ್ವಜ್ಞಾನಕ್ಕೋಸ್ಕರವಾಗಿ ಸುಖದ ಸುಪ್ಪತ್ತಿಗೆಯನ್ನು ಸರಿಸಿದ ಕಾರಣ ಎಲ್ಲವನ್ನು ಬದಿಗೊತ್ತಿ ಕಾಡಿನ ಒಬ್ಬ ಮುದಿ ಬ್ರಾಹ್ಮಣನನ್ನು ಮದುವೆ ಆಗಲಿಕ್ಕೆ ಸಿದ್ಧಳಾಗಿದ್ದನ್ನು ಕಂಡು ಅವತ್ತೇ ದೇವರು ಫಿಕ್ಸ್ ಮಾಡಿಕೊಂಡ. ಇವಳು ಯಾವಾಗ ಬೇಕೋ ನಾನೇ ಇವಳ ಮನೆಗೆ ಹೋಗಿ ಇವಳ ಮುಂದೆ ಕೂತು ನಾನು ತತ್ವಜ್ಞಾನವನ್ನು ಕೊಡ್ತೇನೆ ಅಂತ. ಇದನ್ನು ತಿಳಿದ ಕರ್ದಮರು ಹೇಳ್ತಾರೆ, ಅಧೂರ, ನಿನ್ನ ಗರ್ಭದಲ್ಲಿ ಭಗವಂತ ಬಹಳ ಬೇಗ ಬರ್ತಾ ಇದ್ದಾನೆ, ಭಗವಂತ ಬರ್ತಾನೆ, ನಿನಗೆ ಉಪದೇಶ ಮಾಡ್ತಾನೆ ಅಂತಿಷ್ಟು ಅಂದಿದ್ದಾರೆ. ಆ ಸಂದರ್ಭದಲ್ಲಿ ಸುಮುಹೂರ್ತದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಸ್ತೋತ್ರ ಮಾಡಿದ ಮೇಲೆ ಭಗವಂತ ತಾನು ಅಲ್ಲಿ ಅವತಾರ ಮಾಡ್ತಾ ಇದ್ದಾನೆ. ಅವತಾರ ಮಾಡಿದ ಭಗವಂತನನ್ನು ನೋಡಿ ಕರ್ದಮ ಪ್ರಜಾಪತಿಗಳು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಮಗ ಅನ್ನುವ ಭಾವನೆ ಇಲ್ಲ, ಪರಬ್ರಹ್ಮ ಅನ್ನುವ ತತ್ವಜ್ಞಾನದೊಂದಿಗೆ ಭಕ್ತಿಯಿಂದ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾರೆ, ಭಗವಂತ ನಿನ್ನ ಅನುಗ್ರಹದಿಂದ ನೀ ಹೇಳಿದ್ದನ್ನೆಲ್ಲ ಮಾಡಿ ಆಯಿತು, ನನಗೆ ಅನುಗ್ರಹ ಮಾಡು, ನಾನು ಕಾಡಿಗೆ ಹೋಗಿ ನಿನ್ನ ದರ್ಶನವನ್ನು ಮಾಡ್ತೇನೆ. ಕಥೆ ಏನು ಗೊತ್ತಾ? ಎದುರಿಗೆ ದೇವರು ಕೂತಿದ್ದಾನೆ, ಮತ್ತೆ ಕಾಡಿಗೆ ಹೋಗ್ತೀನಿ ಅಂತ. ಇದರರ್ಥ ಏನು ಗೊತ್ತಾ? ಬಿಂಬರೂಪದ ಸಾಕ್ಷಾತ್ಕಾರ ಆಗುವ ತನಕ ಹೊರಗೆ ನೋಡಿ ಏನು ಪ್ರಯೋಜನ ಇಲ್ಲ. ಒಳಗೆ ನೋಡಬೇಕು ದೇವರನ್ನು. ಅಂತರಂಗದೊಳಗೆ ಹರಿಯ ಕಾಣದವ ಹುಟ್ಟು ಕುರುಡನು ಬಿಂಬ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಹೋಗ್ತೇನೆ ಅಂತ ಕೇಳಿದ್ದಾರೆ. ಹಾಗೆ ಆಗಲಿ, ಹೋಗ್ಬಾ ಅಂಥೇಳಿ ಭಗವಂತ ಅನುಗ್ರಹ ಮಾಡಿದ್ದಾನೆ. ಅವರು ಹೊರಟಿದ್ದಾರೆ. ಭಗವಂತ ತನ್ನ ತಾಯಿಗೆ ಪಿತರಿ ಪ್ರಸ್ಥಿತೇ ಅರಣ್ಯಂ ಮಾತುಪ್ರಿಯ ಚಿಕಿರಿಷಯ, ತಂದೆಯಾದ ಕರ್ದಮ ಪ್ರಜಾಪತಿಗಳು ಅರಣ್ಯಕ್ಕೆ ಹೊರಟ ಮೇಲೆ ತಾಯಿಗೆ ಸಂತೋಷವನ್ನು ಉಂಟು ಮಾಡುವ ಸಲುವಾಗಿ ಮಗ ಅಮ್ಮನ ಒಟ್ಟಿಗೆ ಇದ್ದ. ನಮಗೆ ಹೇಳ್ತಾನೆ, ನಿಮಗೆ ನನ್ನ ಅನುಗ್ರಹ ಬೇಕಾದರೆ ಅಮ್ಮನ ಬಿಟ್ಟು ಹೋಗಬೇಡಿ, ಅಮ್ಮನ್ನ ವೃದ್ಧಾಶ್ರಮಕ್ಕೆ ಬಿಟ್ಟು ನೀವು ಪಾಡಿಗೆ ಹೋಗಬೇಡಿ, ಅಮ್ಮನ ನೋಡ್ಕೊಳ್ಳಿ, ಅಮ್ಮನ ಹತ್ರ ಇರ್ರಿ, ಅಮ್ಮನಿಗೆ ಪ್ರೀತಿ ಉಂಟು ಮಾಡಿ. 14 ಲೋಕಕ್ಕೆ ಒಡೆಯನಾದ ನಾನೇ ಅಮ್ಮನ ಮುಂದೆ ಕೈ ಕಟ್ಕೊಂಡು ಕೂತಾಗ ನೀವೇನು ಅಂತ ಅಲ್ವಾ? ಹಾಗೆ ಮಾಡಬಾರ್ದು. ತಸ್ಮಿನ್ ಬಿಂದು ಸರೋವಾಸಿದ್ ಭಗವಾನ್ ಕಪಿಲಕ್ಕಿಲ. ಬಿಂದು ಸರೋವರದಲ್ಲಿ ಅಮ್ಮ ಇದ್ಲು, ತಾನೂ ಅಲ್ಲೇ ಇದ್ದಾನೆ ಭಗವಂತ. ಒಂದಿನ ಭಗವಂತ ಕೂತಾಗ ದೇವಹೂತಿ ಅವನನ್ನು ನೋಡ್ತಾ ಗಂಡ ಹೇಳಿದ್ದೆಲ್ಲ ನೆನಪು ಬರುತ್ತೆ. ನಿನ್ನ ಹೊಟ್ಟೆಯಲ್ಲಿ ಬರುವವನೇ ನಿನಗೆ ತತ್ವಜ್ಞಾನವನ್ನು ಉಪದೇಶ ಮಾಡುವ ಭಗವಂತ ಅಂತ. ಆ ಭಗವಂತ ನೋಡಿ ಕೈ ಮುಗಿತಾ ಕೇಳ್ತಾ ಇದ್ದಾಳೆ ದೇವಹೂತಿ. ನಿರ್ವಿಣ್ಣಾಮತಿತರಾಂ ಭೂಮನ್ ಅಸದಿಂದ್ರಿಯ ತರ್ಪಣಾತ್ಯೇನ ಸಂಭಾವ್ಯಮಾನೇನ ಪ್ರಪನ್ನಾಂದತಮ ಪ್ರಭೋ. ಹೇ ಭಗವಂತ, ಈ ದುಷ್ಟ ಇಂದ್ರಿಯಗಳು ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಇದನ್ನು ತೃಪ್ತಿ ಪಡಿಸಿ 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 ಸಾಕಾಗಿ ಹೋಗಿದೆ ಅಂತ. ಈ ನೋಡಿ ಕಣ್ಣಿಗೆ ಎಷ್ಟು ನೋಡಿದ್ರೂ ಮತ್ತೆ ಮತ್ತೆ ನೋಡಬೇಕು ಅನ್ಸುತ್ತೆ ಸೀರಿಯಲ್ನ ಅಲ್ವಾ? ಬ್ರೇಕ್ಗೆ ಬಾತ್ ಅಂತ ಬಂದ್ಬಿಟ್ರೆ ಇವನೆಲ್ಲೂ ಹೋದೆ ಅಲ್ಲ, ಅಲ್ಲೇ ಕೂತಿರ್ತಾನೆ. ಏನ ಪ್ರಳಯ ಆಗಿಬಿಡುತ್ತಾ? ಆದರೂ ಕಣ್ಣಿಗೆ ಏನೋ ಒಂದು ಕಾತರ, ಏನಾಯ್ತೋ ಏನು ಕತೆಯೋ, ಏನಾಯ್ತೋ ಅನ್ಕತೆ. ಎಷ್ಟು ನೋಡಿದ್ರೂ ಬೇಕು. ನಾಲಿಗೆಗೆ ಎಷ್ಟು ತಿಂದರೂ ಬೇಕು 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 ಬೇಕು.
ಒಂದಿನ ಉಪವಾಸ ಮಾಡು ಅಂದರೆ ನಾಲ್ಗೆಗಾಗಲ್ಲ, ಕಾಯ್ತಾ ಇರುತ್ತೆ. ಇವತ್ತೊಂದು ದಿವಸ ಓಕೆ, ನಾಳೆ ಬೆಳಗ್ಗೆ ಬೇಗ ತಿಂದ್ಯೋ ಸರಿ, ಇಲ್ದರೆ ನಿನ್ನೆ ತಿಂದುಬಿಡ್ತೀನಿ ಇಂಥ ನಾಲ್ಗೆ ಇಷ್ಟು ಹಪಾಪ. ನಾಲ್ಗೆ, ಕಣ್ಣು, ಕೈ, ಕಾಲು, ಕಿವಿ ಒಂದೊಂದು ನನ್ನ ಗೊಳೆಕೊಳ್ತಾ ಇದೆ ಸ್ವಾಮಿ. ಅಜ್ಞಾನದಲ್ಲಿ ಮುಳುಗಿ ಹೋಗಿದ್ದೇನೆ. ಅಜ್ಞಾನದ ಕತ್ತಲಲ್ಲಿ ಬಿದ್ದವರಿಗೆ ದಾಟಿಸುವ ಕಣ್ಣು ತತ್ವಜ್ಞಾನದ ಕಣ್ಣು, ನೀನು ಬೆಳಕು. ಕತ್ತಲಲ್ಲಿರುವವರಿಗೆ ತತ್ವಜ್ಞಾನದ ಬೆಳಕು ನೀನು. ಎಷ್ಟೋ ಜನ್ಮಗಳಾದ ಮೇಲೆ ಈ ಜನ್ಮದಲ್ಲಿ ನಿನ್ನ ಅನುಗ್ರಹದಿಂದ ಅಂತಹ ತತ್ವಜ್ಞಾನದ ಕಣ್ಣಾದ ನೀನು ನನಗೆ ಈ ಜನ್ಮದಲ್ಲಿ ಸಿಕ್ಕಿದ್ದೀಯ. ನೀನು ಜಗತ್ತಿಗೆ ಒಡೆಯ. ತತ್ವಜ್ಞಾನದ ಕಣ್ಣು ಸೂರ್ಯ ಇದ್ದ ಹಾಗೆ. ಲೋಕಸ್ಯ ತಮಸಾಂಧಸ್ಯ ಚಕ್ಷುಃ ಸೂರ್ಯೋ ಯುವೋದಿತಃ. ಜಗತ್ತಿನಲ್ಲಿ ಅಜ್ಞಾನದ ಕತ್ತಲೇನಿದೆ ಅದನ್ನು ಕಳೆಯುವ ತತ್ವಜ್ಞಾನದ ಸೂರ್ಯನಂತೆ ಇದ್ದೀಯಾ. ನಿನ್ನಲ್ಲಿ ನಾನು ಶರಣು ಬಂದಿದ್ದೇನೆ. ಯಾರು ನಿನ್ನಲ್ಲಿ ಶರಣು ಬರ್ತಾರೆ ಅಂಥ ಭೃತ್ಯರ ಸಂಸಾರ ಅನ್ನುವ ವೃಕ್ಷಕ್ಕೆ ಸ್ವಭೃತ್ಯ ಸಂಸಾರ ತರೋ ಕುಠಾರಂ, ಕೊಡಲಿ ಇದ್ದಾಗ ನೀನು. ಆದ್ದರಿಂದ ನನಗೆ ಸದ್ಧರ್ಮ ವಿದಾಂ ವರಿಷ್ಠಾಂ, ತತ್ವಜ್ಞಾನವನ್ನು ತಿಳಿದವರಲ್ಲೇ ಅತ್ಯಂತ ಶ್ರೇಷ್ಠನಾದವ ನೀನು. ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ, ನನಗೆ ತತ್ವಜ್ಞಾನವನ್ನು ಕೊಡು ಅಂತ ಅನೇಕ ರೀತಿಯಿಂದ ಪ್ರಾರ್ಥನೆ ಮಾಡ್ತಾ ಸಾಧನೆಯ ಮಾರ್ಗವನ್ನು ತಿಳಿಸು. ಏನು ಮಾಡಿದ್ರೆ ಉದ್ಧಾರ ಆಗ್ಬೋದು, ಅನುಗ್ರಹ ಮಾಡು ಅಂತ ಕೇಳಿದಾಗ ಭಗವಂತ ಅಂತ ಇದ್ದಾನೆ, ಯೋಗ ಆಧ್ಯಾತ್ಮಿಕ ಪುಂಸಾಂ ಮತೋ ನಿಶ್ರೇಯಸಾಯ ಮೇ ಅತ್ಯಂತೋ ಪರತಿರ್ಯತ್ರ ದುಃಖಸ್ಯ ಚ ಸುಖಸ್ಯ ಚ. ಅಮ್ಮ, ಈ ದೇಹದ ಒಳಗೆ ನಿಯಮನ ಮಾಡ್ತಾ ಇರ್ತಕ್ಕಂಥ ದೇವತೆಗಳು, ಆ ದೇವತೆಗಳಿಗೆಲ್ಲ ಹಿರಿಯರಾದ ವಾಯುದೇವರು, ಅವರ ಅಂತರ್ಯಾಮಿಯಾದ ನನ್ನನ್ನು ತಿಳ್ಕೊಂಡ್ರೆ ಉದ್ಧಾರದ ಮಾರ್ಗದಲ್ಲಿದ್ದಾನೆ ಅಂತ ಅರ್ಥ. ಈ ಮನುಷ್ಯ ಜೀವ ಸಂಸಾರ ಅನ್ನುವ ಬಂಧನದಲ್ಲಿ ಯಾಕೆ ಸಿಕ್ಕಾಕ್ಕೊಳ್ತಾನೆ? ಸಿಕ್ಕಾಕ್ಕೊಂಡ ಜೀವ ಬಿಡುಗಡೆ ಆಗೋದು ಹೇಗೆ? ಇದು ನಿನ್ನ ಪ್ರಶ್ನೆ ಅಲ್ವಾ? ಬಂಧನಕ್ಕೆ ಕಾರಣ ಏನು, ಬಿಡುಗಡೆಗೆ ಕಾರಣ ಏನು? ದೇವರಂದ ಬಂಧನಕ್ಕೂ ಒಂದೇ ಕಾರಣ, ಬಿಡುಗಡೆಗೂ ಒಂದೇ ಕಾರಣ. ಯಾರಾದರೂ ನಿಮ್ಮ ಹತ್ರ ಬಂದು ಮನೆ ಹಾಕಕ್ಕೊಂದು ಬೀಗ, ತೆಗಿಲಿಕ್ಕೊಂದು ಬೀಗದ ಕೈ ಅಂತಿದೆಯಾ? ಬೀಗಕ್ಕೆ ಒಂದೇ ಬೀಗದ ಕೈ. ಅದು ಒಂದು ಕಡೆ ತಿರುಗಿಸಿದ್ರೆ ಲಾಕ್, ಒಂದು ಕಡೆ ತಿರುಗಿಸಿದ್ರೆ ಅನ್ಲಾಕ್, ಅಷ್ಟೆ. ಇನ್ನೇನು ವ್ಯತ್ಯಾಸ ಇದೆಯಾ? ಅದೇ ಭಗವಂತ ಅಂತಾನೆ, ಮನಸ್ಸಿದೆಯಲ್ಲ ಅದು ದೇವರ ಕಡೆ ತಿರುಗಿದ್ರೆ ಮೋಕ್ಷ, ದೇವರಿಗೆ ವಿರುದ್ಧವಾಗಿ ತಿರುಗಿದ್ರೆ ಬಂಧ, ಇನ್ನೇನಿಲ್ಲ. ಚೇತಕಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ತೇಷ್ವಸಕ್ತಂ ಹಿ ಮುಕ್ತಯೇ. ಸತ್ವ ರಜ ತಮೋ ಗುಣಗಳಲ್ಲಿ ನೀವು ಆಸಕ್ತರಾದರೆ ಬಂಧನಕ್ಕೆ ಕಾರಣ. ಗುಣಿಯಾದ ಭಗವಂತನಲ್ಲಿ ಆಸಕ್ತರಾದರೆ ಮೋಕ್ಷಕ್ಕೆ ಕಾರಣ.